ಕೋಳಿ ಹಿಡಿಯೋ ಟಾಸ್ಕ್ ನಲ್ಲಿ ಸೋತ ಚಿತ್ರಶ್ರೀ ರಗಡ್ ಸಜಾನ ಅನುಭವಿಸ್ತಿದ್ದಾರೆ. ನನಗೆ ರಗಡ್ ಸಜಾ ಸಿಕ್ಕಿದೆ. ಕೋಳಿ ತರ ವೇಷ ಹಾಕೊಂಡು ಇಡೀ ಊರಿನ ಜನನ ಎಬ್ಬರಿಸ್ಬೇಕು. ಚಿತ್ರಶ್ರೀ ಕೋಳಿ ಕೂಗೋಕು ಮುಂಚೆನೆ ಎದ್ದು ನಮ್ಮ ಹಳ್ಳಿ ಅಲ್ರಮ್ ಕೋಳಿ ಕೂಗೋ ತರ ಪ್ರತಿ ಮನೆಗೂ ಹೋಗಿ ಹಳ್ಳಿ ಮಂದಿನ ಎಪಿಸೋಡ್ ಡ್ಯೂಟಿ ಮಾಡ್ತಿದ್ದಾರೆ. ಮಾತಾಡೋ ಕೋಳಿ ಬಂದಿದೆ, ಎದುಳಿ ಎದುಳಿ. ಎಲ್ಲಾರನ್ನೂ ಎಬ್ಬರಿಸಿ ನನಗೆ ನಿದ್ದೆ ಬರ್ತಿದೆ. ಎದುಳಿ ಎದುಳಿ ಎದುಳಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ರಗಡ್ ಸಜಾ ಅಂತ ನನಗೇನು ಅನ್ಸಲ್ಲ, ಇದು ರಗಡ ಮಜಾನೇ. ಈಗ ಸ್ವಲ್ಪ ಕೋಳಿಗೆ ರೆಸ್ಟ್ ತಗೊಳ್ಳೋ ಸಮಯ. ಈಗ ನಮ್ ಗೂಡಿಗೆ ಹೋಗ್ತಿದೀವಿ. ಎಂದಿನಂತೆ ನಮ್ಮ ಸಿಟಿ ಹುಡುಗಿಯರು ತಮ್ಮ ನಿತ್ಯದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಪವರ್ಫುಲ್ ಗರ್ಲ್ಸ್. ಇವತ್ತಿನ ನಿಮ್ಮ ಕಲಿಕೆ ಈಗಲೇ ಶುರುವಾಗುತ್ತೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕರುಳಾದೆ, ಸುಟ್ಟರೆ ನೋಸಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ. ಈ ಸಾಲುಗಳೇ ಹೇಳಿದೆ ಇವತ್ತಿನ ನಿಮ್ಮ ಕಲಿಕೆಯ ಉದ್ದೇಶ. ಸಗಣಿಯನ್ನು ಸಂಗ್ರಹಿಸಿ ತರಬೇಕು. ಅದಕ್ಕೆ ಬೇಕಾದ ಪ್ರಾಪರ್ಟಿ ನಿಮಗಾಗಿ ಹೊರಗೆ ಕಾಯುತ್ತಿದೆ. ನಿಮಗಾಗಿ ಟಾಸ್ಕ್ ಏರಿಯಾದಲ್ಲಿ ನಾನು ಕಾಯುತ್ತಿರುತ್ತೇನೆ. ಅಲ್ಲಿ ನಿಮಗೆ ತಿಳಿಯುತ್ತೆ ಇವತ್ತಿನ ಪರೀಕ್ಷೆ. ವಿಶೇಷ ಸೂಚನೆ: ನೀವು ತರುವ ಸಗಣಿ ನಿಮ್ಮ ಪರೀಕ್ಷೆಯ ಟಾಸ್ಕ್ಗೆ ಸಂಬಂಧಪಟ್ಟಿರುತ್ತೆ. ಹೆಚ್ಚು ಸಗಣಿ ತರುವುದು ನಿಮಗೆ ಉಪಯೋಗ. ಎಷ್ಟಾಗತ್ತೆ ಅಷ್ಟು ಸಗಣಿ ಎತ್ಕೊ ಬರ್ಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾರ ಮನೆಯಲ್ಲಿ ಹಸು ಎಮ್ಮೆ ಇದೆಯಾ ಹುಡುಕ್ಬೇಕು. ಸಗಣಿ ಇದೆಯಾ? ಆನ್ಲೈನ್ ಅಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಹುಡುಕ್ತಿದ್ದವರು ಹಳ್ಳಿಲಿ ಸಗಣಿ ಹುಡುಕ್ತಿದ್ದಾರೆ. ನಿನಗ್ ಏನು ಮಾಡಕ್ ಬಂದಿಲ್ಲ. ಅದ್ ನೋಡ್ತಿದ್ದೆ ನಮ್ನ. ಅದೊಂದು ಎಗರಿದ್ರೆ ಇಲ್ಲ ಅಣ್ಣ, ಚಿನ್ನು ನೀವು ಕಳ್ಸ ಎಲ್ಗಾದ್ರು. ಅಯ್ಯೋ ಇಟ್ಟಿದ್ದೀರಾ? ಓಹೋ ಅಮ್ಮ, ಕಾಣಿಸ್ತಾನೆ ಇಲ್ಲ. ಅನೀಶಾ, ಬಂಪರ್ ಲಾಟ್ರಿ. ಅವರು ಇವಾಗಿನ ಬಿಸಾಕಕ್ ಹೋಗ್ತಾ ಇದ್ರು, ಸಡನ್ ಆಗಿ ನಮ್ಗೆ ಇಷ್ಟೊಂದು ಸಿಕ್ಬಿಟ್ಟಿದೆ. ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದ್ರು ಇಷ್ಟು ಖುಷಿ ಆಗ್ತಿತ್ತೋ ಇಲ್ವೋ. ನೋಡ್ರಪ್ಪ ಎಷ್ಟು ಸಗಣಿ ಹಾಕೈತೆ. ಒಬ್ಬೊಬ್ಬ ನೆನ್ನೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಓಹೋ, ತುಂಬಾ ಸಾಫ್ಟ್ ಐತೆ. ಇದೇನ್ ಮೆಣಸಿನ್ಕಾಯಿ ತಿಂದಿದ್ಯಾ? ಮೆಣಸಿನ್ಕಾಯಿ ತಿನ್ನೋಕೆ ಅದು ನೀನಲ್ಲಮ್ಮ, ಹಸು ಮೇವು ತಿಂದಿರತ್ತೆ. ಸಗಣಿ ಸಗಣಿ ಆಯ್ತಾ? ಸಗಣಿ ಅಕ್ಕಾರಿ, ಸಗಣಿ ಆಯ್ತಾ? ಹಸು ಸಗಣಿಲಿ ಪೇಪರ್ ಎಲ್ಲ ಬರುತ್ತಾ? ಇದೆ, ಏನೋ ಕಾಣಿಸ್ತಾನೆ. ಪಾಪ ಏನಾಯ್ತು ಅದಕ್ಕೆ? ಸಗಣಿ ನೆಲಕ್ ಬೀಳೋ ಮುಂಚೆನೆ ಕ್ಯಾಚ್ ಹಾಕೋತಿದ್ದಾರೆ. ಸೂಪರ್ ಸೂಪರ್. ರೋಡಲ್ಲಿ ಎತ್ತೋಣ, ಎತ್ಕೊಂಡ್ಬಿಡೋಣ ಬಾ. ಇದು ಕುನಾಫಾ ಕಲರ್ ಅಲ್ಲಿ ಇದೆ ಬೇರೆ. ಅದು ಎಮ್ಮೆದ ಅದು. ಚಿತ್ರ ನೋಡ್ಕೊಳ್ಳ, ಎತ್ಕೊ ಬರ್ತೀನಿ. She's left this putty and she's gone and she's sleeping. So we shouldn't be careless. ಅವ್ರು ನೋಡು ಚಿಕ್ಕು ಹೋಗ್ತಾರೆ. ಬೆಂಕಿ ಬೇಬಿ, ಚಿತ್ರಶ್ರೀ, ಇದೇನಮ್ಮ ಸಗಣಿ ಎತ್ಕೊಂಡು ಹೋಗಿ ಅಂದ್ರೆ ಊರವ್ರ ಮುಂದೆ ಜಗಳ ಆಡ್ತಾ ನಿಂತ್ಕೊಂಡಿದ್ದೀರಲ್ಲ. ನೀನ್ ದೊಡ್ಡ ಸ್ಲಮ್, ನಿನ್ನ ಹತ್ರ ಮಾತಾಡಕ್ ಆಗಲ್ಲ. ಅಯ್ಯೋ, ಎಲ್ಲರಿಗೂ ಗೊತ್ತು. ನಿನ್ ಲ್ಯಾಂಗ್ವೇಜ್ ನೀನ್ ನೋಡ್ಕೊಳಪ್ಪ. ನಿನ್ ಲ್ಯಾಂಗ್ವೇಜ್ ನೀನ್ ನೋಡ್ಕೊ. ಸರ್, ಬಾಡಿ ಶೇಮಿಂಗ್ ಗೀಡಿ ಶೇಮಿಂಗ್ ಎಲ್ಲ ಆಗ್ತಿದೆ ಅಂತ ಮಾತಾಡ್ತಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಅನ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿದೆ.
ನೀನೇ ಮಾಡಿರೋದು ನೀನೇ ಸ್ಟಾರ್ಟ್ ಮಾಡಿದ್ದು ಆಯ್ತು, bad words ಯಾರು? ಓಕೆ ಹಲ್ಕ ನೀನೇ ಯಾರು ಸ್ಟಾರ್ಟ್ ಮಾಡಿದ್ದು ಮಾಡಿದ್ದು? why the want to provoke me Again. That's why this is game, bro. That's my game plan. your game ತಾನೇ ನೀನು ಹೋಗಿ ಮಾಡ್ಕೋ I'm not Chaitra. I'm Chitrana. ಹೋಗು ಬಿ ಫಾರ್ ನಾನು ಬಿ ನೀನದು ನಿನ್ನ ಹೆಸರಲ್ಲೇ ಇದೆ ಹೆಸರಲ್ಲಿ ಇಟ್ಕೊಂಡು ಎಲ್ಲಾರ್ಗೂ ಕರ್ಕೊಂಡ್ ಬರೋದಲ್ಲ ಬೆಂಕಿ ಎಷ್ಟೇ ಉರಿದ್ರು ಜೋರ್ ಮಳೆ ಬಂದ್ರೆ ಹೋಗತ್ತೆ ಆರೋಗುತ್ತೆ ಆ ಒಂದ್ ದಿವಸನೂ ಬರುತ್ತೆ ಅವಾಗ ಊತಾಕ್ಬಿಡ್ತಾರೆ ಒಬ್ರೊಬ್ರು ಆ ಒಂದ್ ದಿವಸನೂ ಎಲ್ಲರಿಗೂ ಬರುತ್ತೆ ಇಲ್ಬಾ ಫಸ್ಟ್ ಇಲ್ಲಿಂದ ಹೋಗೋಣ ತುಂಬಾ ಜನ ಕಳ್ರಿದ್ದಾರೆ ಅಲ್ಲ ಬ್ರೋ ಹೇಳ್ತೀನಿ ಬಾ ಅಯ್ಯೋ ಊರೆಲ್ಲ ಇದಾರೆ ದೊಡ್ಡ ಕಳ್ಳಿ ಓಕೆ ಸೊ ಇಷ್ಟು ಕಲೆಕ್ಟ್ ಮಾಡಿದೀವಿ ಎಲ್ಲ ಮನೆಗೆ ಹೋಗಿ ಸೊ ಇವಾಗ ನೋಡ್ಬೇಕು ಹೆಂಗ್ ಮಾಡ್ತೀವಿ ಅಂತ ನಮ್ಮ ಅಕುಲ್ ಸರ್ ಹೇಳಿದ್ರು ಫುಲ್ ಬುಟ್ಟಿ ಇದ್ರೆ ಲೈಕ್ ಒಳ್ಳೇದು ಜಾಸ್ತಿ ಸಗಣಿ ಇದ್ರೆ ಒಳ್ಳೇದು ಅಂತ ಮೈದಾನಕ್ಕೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಹಾಯ್ ಹಲೋ ನಮಸ್ಕಾರ. ನಮ್ಮ ಸಮಸ್ತ ಐಹೊಳೆ ಪ್ರೀತಿಯ ಮಂದಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಶರಣಾರ್ಥಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಎನರ್ಜಿಗೆ ರೂವಾರಿ ಅಕುಲ್ ಬಾಲಾಜಿ ನಡೆದಿದ್ದೆ ಹೆದ್ದಾರಿ. ಇನ್ ಮುಂದೆ ಹಳ್ಳಿಲಿ ಗಲ್ಲಿಲಿ ಜಿಲ್ಲೆಯಲ್ಲಿ ಐಹೊಳೆಯಲ್ಲಿ ನಮ್ದೇ ಸೌಂಡು ನಮ್ದೇ ಟ್ರೆಂಡು. ಇದು ಜೀ ಕನ್ನಡದ ಪವರ್ಫುಲ್ ಕಾರ್ಯಕ್ರಮ. ಇದಕ್ಕಿಂತ ಮುಂಚೆ ನಮ್ಮ ಎಲ್ಲ ಸಿಟಿ ಹುಡುಗಿಯರಿಗೆ ಒಂದು ಟಾಸ್ಕ್ ಕೊಟ್ಟಿದ್ವಿ. ಏನ್ ಹೇಳಿ, ಇವತ್ತಿನ ಪರೀಕ್ಷೆಗೆ ಬೇಕಾಗಿರುವಂತಹ ಅಷ್ಟು ಸಾಮಗ್ರಿಗಳನ್ನು ನೀವು ತಗೊಂಡ್ಬರ್ಬೇಕು ಅಂತ. ತಗೊಂಡ್ಬಂದಾರು ಇಲ್ವೋ ಗೊತ್ತಿಲ್ಲ. ಎಲ್ಲಿ ನಮ್ಮ ಮಾಂತ್ಯ ಪ್ರಭ್ಯಾ ಹೋದ್ರು, ಅವರು ಕೂಡ ಏನು ವಾಪಸ್ ಬಂದಂಗಿಲ್ಲ. ಹಲೋ ಮಾಂತ್ಯ ಪ್ರಭ್ಯಾ ಇದ್ರೇನ್ರು ಕರ್ಕೊಂಬರ್ರಿ. ಬರ್ರಿ ಲಗುನ ಬರ್ರಿ ಜಲ್ದಿ. ವೆಲ್ಕಮ್ ಬ್ಯಾಕ್ ಪವರ್ಫುಲ್ ಗರ್ಲ್ಸ್. ಹೆಂಗಿದ್ರಿ ಎಲ್ಲ? ಹೊಸ ದಿನ ಹೊಸ ಕಲಿಕೆ ಕಾಯ್ತಾ ಇದ್ದೀರಾ? ನಾನ್ ನಿಮಗೊಂದು ಮೆಸೇಜ್ ತಲುಪಿಸಿದ್ದೆ ಬೆಳಗ್ಗೆ. ಸಿಟಿಯಲ್ಲಿ ನೀವುಗಳೆಲ್ಲ ಮಾತೆತ್ತಿದ್ರೆ ಬುಲ್ಶಿಟ್ ಮ್ಯಾನ್, ಆ ಶಿಟ್ ಮ್ಯಾನ್, ಈ ಶಿಟ್ ಮ್ಯಾನ್ ಅಂತ ಹೇಳ್ತಿರ್ತೀರ ಅಲ್ವಾ? ಆದ್ರೆ ಬುಲ್ಶಿಟ್ ಎಂತ ಶ್ರೇಷ್ಠ ಅಂತ ಗೊತ್ತಾನೆ. ಆ ಒಂದು ಸಾಲುಗಳನ್ನ ಓದಿದಿರ ನೀವು? ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ಹಣೆಗೆ ವಿಭೂದಿನಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀ ಯಾರಿಗಾದಿಯೋ ಎಲೆ ಮಾನವ. ಆಹಾ, ಎಂಥ ಡೀಪ್ ಇದೆ ನೋಡಿ. ಇದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದ್ ಜೀವನ ಸಾಕಾಗಲ್ಲ ಅನ್ಸತ್ತೆ. ಇದರ ಅರ್ಥ ನಿಮ್ಗೆ ಗೊತ್ತಿದ್ರೆ ನಾನ್ ನಿಮ್ಮನ್ನ ಕೇಳ್ತೀನಿ, ನೀವ್ ಯಾರಿಗಾದ್ರಿ ಅಂತ. ಇದು ಹಳ್ಳಿ ಪವರು